ಇವಾಗ ಟ್ಯಾಕ್ಸಾನಮಿಕಲ್ ಏಡ್ ಅಂದರೆ ಹೇಳ್ತೀನಿ. ಅಷ್ಟನ್ನು ಕ್ಲಾಸಿಫೈ ಮಾಡ್ತಾರೆ. ಬೇರೆದು ಹೇಳ್ದೆ ಗೋಧಿಲಿ ಮಾಡಿರ್ತಾರೆ, ಮಾವಿನ ಹಣ್ಣಲ್ಲಿ ಮಾಡಿರ್ತಾರೆ, ನೊಣದಲ್ಲಿ, ಮನುಷ್ಯನಲ್ಲಿ ಎಲ್ಲದನ್ನು ಮಾಡುವಾಗ ಅದೇ ಥರ ಅದೆಲ್ಲನೂ ಬೇಗ ಸುಲಭ ಆಗಲಿ ಅಂತ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಇಲ್ಲ ಹುಳಗಳಾಗಲಿ ಅದನ್ನು 5 ಥರ ಬೇರೆ ಬೇರೆ ಇದರಲ್ಲಿ ಅದನ್ನು ಕಂಡುಹಿಡಿಯೋದು ಮತ್ತು ಉಳಿಸೋದು ಮಾಡಿರ್ತಾರೆ. ಹರ್ಬೇರಿಯಮ್ ಅಂದರೆ ಯಾವುದೇ ಗಿಡಗಳಿರ್ತದೆ ಚಿಕ್ಕದು ಒಂದು ಬುಕ್ ಒಳಗಡೆ ಆಗಬೇಕು ಆ ಥರದ್ದು ಒಣಗಿಸ್ಬಿಟ್ಟು ಇನ್ನೊಂದು ಪೇಜಲ್ಲಿ ಅದ್ರ ಬಗ್ಗೆ ಬರೆಯೋದು ಮಾಡ್ತಾರೆ. ಆ ಥರ ಎಷ್ಟೋ ಪುಸ್ತಕಗಳು ಇಟ್ಬಿಟ್ಟು ಒಂಥರ ಲೈಬ್ರರಿ ಥರ ಮಾಡಿರ್ತಾರೆ ಹರ್ಬೇರಿಯಮ್ ಅಂದರೆ. ಬೊಟಾನಿಕಲ್ ಗಾರ್ಡನ್ ಅಂದರೆ ಗಿಡಗಳದ್ದು ಝೂ ಥರ, ಅದು ಊಟಿಲಿ ಐತಲ್ಲ ಬೊಟಾನಿಕಲ್ ಗಾರ್ಡನ್ ಆ ಥರ ನಿಜವಾಗ ಗಿಡಗಳನ್ನ ಬೆಳೆದು ಮೇಂಟೈನ್ ಮಾಡ್ತಾ ಇರ್ತಾರೆ, ಎಲ್ಲ ಬೇರೆ ಬೇರೆ ಪ್ರಭೇದದ ಗಿಡಗಳನ್ನ. ಮ್ಯೂಸಿಯಮ್ ಅಂದರೆ ಹುಳಗಳನ್ನ ಒಣಗಿಸ್ಬಿಟ್ಟಿರ್ತಾರೆ, ಪ್ರಾಣಿಗಳು ಸತ್ತಿರೋದನ್ನ ಚರ್ಮ ಮೂಳೆ ಎಲ್ಲ ಇಟ್ಟಿರ್ತಾರೆ, ಹಳೆ ಡೈನೋಸರ್ದ ಮೂಳೆ ಸಿಕ್ಕಿದ್ರು ಇಟ್ಟಿರ್ತಾರೆ. ಝೂಲಾಜಿಕಲ್ ಪಾರ್ಕ್ ಅಂದರೆ ಝೂಗಳು ಅಷ್ಟೇ ಅದು. ಆಮೇಲೆ ಕೀ ಅಂದರೆ ಏನು? ಕೀ ಅಂದರೆ ವಿಷಯ ಇರ್ತದೆ, ಜಾಸ್ತಿ ವಿಷಯ ಇರ್ತದೆ. ಯಾವುದೋ ಒಂದು ಪ್ರಾಣಿನ ಯಾವ ಇದಕ್ಕೆ ಹಾಕಬೇಕು, ಯಾವ ಫ್ಯಾಮಿಲಿಗೆ, ಯಾವ ಕ್ಲಾಸ್ಗೆ, ಯಾವ ಡಿವಿಷನ್ಗೆ, ಅದು ಹೆಂಗೆ ಭಾಗ ಮಾಡೋದು ಅಂತ ಈ ಕೀಲಿರೋ ಇನ್ಫಾರ್ಮೇಷನ್ನು ಉಪಯೋಗಿಸ್ತಾರೆ. ಜಾಸ್ತಿ ಇನ್ಫಾರ್ಮೇಷನ್ ಇರ್ತದೆ, ಡಿಕ್ಷನರಿ ಥರ ಅದು.